ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಚತುರ್ದಶೋऽಧ್ಯಾಯಃ. ಗುಣತ್ರಯ ವಿಭಾಗಯೋಗಃ. ಶ್ರೀ ಭಗವಾನುವಾಚ ಪ್ರಕಾಶಂಚ ಪ್ರವೃತ್ತಿಂಚ ಮೋಹಮೇವ ಚ ಪಾಂಡವ ನ ದ್ವೇಷ್ಟಿ ಸಂಪ್ರವೃತ್ತಾನಿ ನ ನಿವೃತ್ತಾನಿ ಕಾಂಕ್ಷತಿ. ಭಗವಂತನು ಹೇಳಿದನು, ಎಲೈ ಪಾಂಡವನೇ, ಗುಣಾತೀತನು ಪ್ರಕಾಶ, ಪ್ರವೃತ್ತಿ ಹಾಗೂ ಮೋಹ ಬಂದೊದಗಿದಾಗ ದ್ವೇಷಿಸುವುದಿಲ್ಲ, ಕಳೆದು ಹೋದವೆಂದು ಅವುಗಳಿಗಾಗಿ ಹಂಬಲಿಸುವುದೂ ಇಲ್ಲ. ಗುಣವನ್ನು ಮೀರಿದವನು ಯಾವ ವಿಷಯಕ್ಕೂ ವಿಚಲಿತನಾಗುವುದಿಲ್ಲ. ಈತ ಸ್ಥಿತಪ್ರಜ್ಞ. ಇಲ್ಲಿ ಮೂರೂ ಗುಣಗಳನ್ನು ಪ್ರಕಾಶ, ಪ್ರವೃತ್ತಿ ಹಾಗೂ ಮೋಹ ಎನ್ನುವುದರ ಮೂಲಕ ಹೇಳಲಾಗಿದೆ. ಸಾತ್ವಿಕ ಗುಣದಿಂದ ತಾನು ಜ್ಞಾನವಂತ ಎಂದು ಹಿಗ್ಗುವುದಿಲ್ಲ ಅಥವಾ ಕುಗ್ಗುವುದಿಲ್ಲ. ಅಲ್ಲದೆ ಈ ಪ್ರಪಂಚದ ಆಗು ಹೋಗುಗಳ ಬಗ್ಗೆ ಹೆಚ್ಚು ಚಿಂತಿಸದೆ ಅದನ್ನು ಯಥಾವತ್ತಾಗಿ ಒಪ್ಪಿಕೊಂಡು ನಿಷ್ಕಾಮ ಕರ್ಮದಲ್ಲಿ ನಿರತನಾಗುತ್ತಾನೆ. ಮೂರೂ ಗುಣಗಳನ್ನು ಮೀರಿದವನಿಗೆ ಈ ಮೂರೂ ಗುಣಗಳ ಸ್ಪಷ್ಟ ಜ್ಞಾನವಿರುವುದು ಸಹಜ. ತನ್ನಲ್ಲಿರುವ ರಜೋಗುಣದ ಪ್ರಭಾವದಿಂದ ಮಾಡಿದ ಕರ್ಮ ಫಲಗಳಿಗೆ ಎಂದೂ ಅಂಟಿಕೊಳ್ಳದೆ ಕೇವಲ ಕರ್ತವ್ಯ ದೃಷ್ಟಿಯಿಂದ ಮಾಡುವ ಈತ ಎಲ್ಲ ತನ್ನಿಂದಲೇ ಎಂಬ ಅಹಂಕಾರ ಪ್ರದರ್ಶಿಸುವುದಿಲ್ಲ. ಎಲ್ಲರೊಂದಿಗೆ ಇದ್ದರೂ ಇಲ್ಲದಂತಿರುವ ಈತ ಯಾರಲ್ಲಿಯೂ ದ್ವೇಷದ ಭಾವನೆ ಹೊಂದದೆ ವಿವೇಕದಿಂದ ವರ್ತಿಸುತ್ತಾನೆ. ವಿಷಯ, ವಸ್ತು ಅಥವಾ ಸ್ಥಾನದ ಬಗ್ಗೆ ಯಾವುದೇ ವಿಶೇಷ ಕಾಮನೆಗಳನ್ನು ಇಟ್ಟುಕೊಳ್ಳದ ಈತ ಅವು ತನ್ನ ಕೈ ಸೇರಿದಾಗ ಸಂಭ್ರಮಿಸುವುದಿಲ್ಲ ಅಥವಾ ಕೈ ತಪ್ಪಿದಾಗ ವ್ಯಥೆ ಪಡುವುದಿಲ್ಲ. ಎಲ್ಲವನ್ನೂ ಸಾಕ್ಷೀಭಾವದಿಂದ ಕಾಣುವ ಈತ ಯಾವ ವಿಷಯದಲ್ಲೂ ತರ್ಕ ಮಾಡುವುದಿಲ್ಲ. ಅರಿಷಡ್ ವೈರಿಗಳನ್ನು ಮೀರಿ ಬದುಕುವ ಈತ ಎಲ್ಲರನ್ನೂ ಪ್ರೀತಿ ಹಾಗೂ ಗೌರವದಿಂದ ಕಾಣುತ್ತಾ ಭಯ, ಕೋಪ ಹಾಗೂ ಸಂಕುಚಿತ ಮನೋಭಾವವಿಲ್ಲದೆ ಸದಾ ಕೃತಜ್ಞತಾಭಾವದಿಂದ ಪ್ರಾಮಾಣಿಕವಾಗಿ ಪಾಲಿಗೆ ಬಂದ ಕೆಲಸ ಮಾಡುತ್ತಾ ಉತ್ತಮ ಜೀವನ ನಡೆಸುತ್ತಾನೆ. ಹರಿ ಓಂ ತತ್ಸತ್.